ಇಟ್ ವಾಸ್ ಎ ವೆರಿ ಬೋಲ್ಡ್ ಫಿಲ್ಮ್. ಎಲ್ಲರೂ ನಾನು ಆ ಪಾತ್ರ ಒಪ್ಕೊಳ್ಳಲ್ಲ ಅಂದ್ಕೊಂಡಿದ್ರು. ಯಾಕಂದರೆ ಇಟ್ಸ್ ಅಬೌಟ್ ಇನ್ಫಿಡಿಲಿಟಿ ಆಫ್ ಹಿಸ್ ವೈಫ್ ಆ್ಯಂಡ್ ದಿ ಇಂಪಾರ್ಟೆನ್ಸಿ ಆಫ್ ದ ಮ್ಯಾನ್. ಸೊ ಹೆಂಗೆ ಮಾಡ್ತಾರೆ, ನಾನು ಒಪ್ಕೊಳ್ಳಲ್ಲ ಅಂತ. ನಾನು ಒಪ್ಕೊಂಡೆ, ಅದೇ ಕಾರಣಕ್ಕೆ ಒಪ್ಕೊಂಡೆ ನಾನು ಆ ಪಾತ್ರ ಮಾಡೋದಕ್ಕೆ. ಬಿಕಾಸ್ ಐ ಸಾ ಇಟ್ ಆಸ್ ಅನ್ ಆ್ಯಕ್ಟರ್, ನಾಟ್ ಆಸ್ ಅನ್ ಇಂಪಾರ್ಟೆಂಟ್ ಮ್ಯಾನ್. ನನಗೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಜಾಗ ಅಲ್ಲ ಅದು ನನಗೆ. ಟು ಶೋ ದಟ್ ಫ್ರಸ್ಟ್ರೇಷನ್ ಆಫ್ ಎ ಮ್ಯಾನ್, ದಿ ಇನ್ಫಿಡಿಲಿಟಿ ಆಫ್ ಹಿಸ್ ಹೌ ವಿಲ್ ಟೇಕ್ ಇಟ್, ಬಟ್ ಸ್ಟಿಲ್ ಹಿ ಲವ್ಸ್ ಹರ್. ಸೊ ಈ ಥರದ ಪಾತ್ರಗಳು ಸಿಗೋದು ತುಂಬ ಕಷ್ಟ. ಇಟ್ಸ್ ವಾಸ್ ಅ ವೆರಿ ಚಾಲೆಂಜಿಂಗ್ ರೋಲ್ ಫಾರ್ ಮೀ. ಸೊ ನಾನು ಅವರು ನನ್ನ ಹತ್ರ ಬರೋಕ್ಕೆ ಹೆಸಿಟೇಟ್ ಮಾಡ್ತಾಯಿದ್ರು. ಸಾರ್ ಒಪ್ಕೊಳ್ಳಲ್ಲ, ಈ ಪಾತ್ರ ಎಲ್ಲಿ ಮಾಡ್ತಾರೆ, ಇದು ಪಾತ್ರದೆಲ್ಲ ಅಂತ. ಇಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದೆ ನನಗೆ. ಯಾಕಂದರೆ ಅದಕ್ಕೋಸ್ಕರನೇ ಮಾಡಿದೆ ನಾನು ಪಾತ್ರ. ಬಿಕಾಸ್ ನನಗೊಂದು ಇನ್ನೊಂದು ಆಯಾಮ ನನಗೆ ಒಬ್ಬ ಆ್ಯಕ್ಟರ್ ಆಗಿ ಅದಕ್ಕೆ, ಅದನ್ನು ನಾನು ತಗೊಳ್ತೀನಿ ಅದನ್ನು. ಸೊ ಇಟ್ ವಾಸ್ ಚಾಲೆಂಜಿಂಗ್. ಇಟ್ ವಾಸ್ ಅಪ್ರಿಷಿಯೇಟೆಡ್ ವೆರಿ ವೆಲ್ ಬೈ ಎವ್ರಿಬಡಿ. ತುಂಬ ನಾನು ಎಂಜಾಯ್ ಮಾಡಿದೆ. ನಾವು ಲೈವ್ ಸೌಂಡ್ ಮಾಡಿದ್ವಿ ನಾವು ಆ್ಯಕ್ಚುಲಾಗಿ ಅದನ್ನು. ಆ್ಯಂಡ್ ಎಲ್ಲ ಹೊಸ ಆ್ಯಕ್ಟರ್ಗಳು, ಭಾಳ ಬುದ್ಧಿವಂತ ನಿರ್ದೇಶಕ ಅರವಿಂದ್ ಕಾಮತ್, ಭಾಳ ಬುದ್ಧಿವಂತರು. ಬೇರೆ ರೀತಿ ಯೋಚನೆ ಮಾಡಿದ್ರು. ಅದು ಮಾಸ್ಗೆ ರೀಚ್ ಆಗದೆ ಇರ್ಬೋದು ಅಥವಾ ಮಾಸ್ ಇಷ್ಟಪಡದೇ ಇರ್ಬೋದು. ಬಟ್ ಇಟ್ ವಾಸ್ ಎ ವೆರಿ ಚಾಲೆಂಜಿಂಗ್ ಫಿಲ್ಮ್ ಫಾರ್ ಎ ಡೈರೆಕ್ಟರ್ ಆ್ಯಂಡ್ ಫಾರ್ ದ ಆ್ಯಕ್ಟರ್ಸ್. ಆ್ಯಂಡ್ ಅದರಲ್ಲಿ ಸ್ವಲ್ಪ ಎಲ್ಲೋ ಕೆಲವು ಜನ ಮುಜುಗರ ಆಗ್ಬೋದು. ಬಟ್ ಆದರೂ ಕೂಡ ನನ್ನ ಪ್ರಕಾರ ಫಾರ್ ಮೀ ಇಟ್ ವಾಸ್ ಎ ವೆರಿ ಸ್ಯಾಟಿಸ್ಫೈಯಿಂಗ್ ರೋಲ್. ಆ್ಯಂಡ್ ಇಟ್ ವಾಸ್ ಸ್ಯಾಟಿಸ್ಫೈಯಿಂಗ್ ರೋಲ್. ನನಗೆ ಭಾಳ ಖುಷಿ ಕೊಟ್ಟ ಸಿನಿಮಾ ಅದು.